ಸೆಪ್ಟೆಂಬರ್ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ? ನಿಮ್ಮ ಕಡೆಯಿಂದ ಯಾರನ್ನಾದ್ರೂ ರೆಫರ್ ಮಾಡಿದ್ರು ಅಂತ? ನಾನು ಒಂದಿಬ್ಬರನ್ನ ಮಾಡಿದ್ದೆ. ಅದು ಅವ್ರನ್ನ ಏನು ಡಿಸಿಷನ್ ತೊಗೊಂಡಿದಾರೋ ಗೊತ್ತಿಲ್ಲ. ಆಮೇಲೆ ಬಿಗ್ ಬಾಸ್ ಅನ್ನೋ ವೇದಿಕೆ ಹೆಂಗೆ ಅಂದರೆ ಸುದೀಪ್ ಸರ್ಗೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಬರೋವರೆಗೂ ಕಂಟೆಸ್ಟೆಂಟ್ಸ್ ಯಾರು ಅಂತ ಗೊತ್ತಾ ನಮಗೆ ಇಲ್ಲಿಂದ ಗೊತ್ತಾಗುತ್ತೆ. ತುಂಬ ಅದೊಂಥರ ಸೀಕ್ರೆಟಿವ್ ಆಗಿ ಮಾಡುವಂಥ ಒಂದು ಮಿಷಿನ್ ಅದು. ಸೊ ಬರಲಿ, ಬಟ್ ಈ ಸತಿ ಬರೋರು ಲೆಟ್ ದ ವರ್ತ್ ಬಿ ಇನ್ಸೈಡ್ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಸುದೀಪ್ ಸರ್ 11th ಸೀಸನ್ನೇ ಲಾಸ್ಟು ಅಂತ ಹೇಳಿದವರು ತಿರ್ಗಾ 12th ಸೀಸನ್ ಮಾಡ್ತಾ ಇದ್ದಾರೆ. ಈ ಸತಿ ಟೀಮ್ಗೆ ತುಂಬ ಜವಾಬ್ದಾರಿ ಇದೆ. ಸುಮ್ಮನೆ ಯಾರ್ಯಾರನ್ನೋ ಮುಂದೆ ತಂದಿಸಿ ನಿಲ್ಲಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಲೆಟ್ ದ ವರ್ತ್ ಆ್ಯಂಡ್ ದ ಟಫೆಸ್ಟ್ ಕಂಟೆಸ್ಟೆಂಟ್, ಆಮೇಲೆ ಆ ಶೋಗೆ ಜಸ್ಟಿಸ್ ಕೊಡುವಂಥ ಒಂದು ಕಂಟೆಸ್ಟೆಂಟ್ಸು ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ನಿಮ್ಮ ಥರನೇ ರಿಯಲ್ ಆಗಿ ಇರಲಿ ಅಂತ ಅಲ್ವಾ? ರಿಯಲ್ ಆಗಲ್ಲ, ಆ ಶೋಗೆ ಜಸ್ಟಿಸ್ ಕೊಡುವಂಥ ಕಂಟೆಸ್ಟೆಂಟ್ಸ್ ಇರಲಿ ಅಂತ ರಿಯಲ್ ಆಗೂ ಇರಬೇಕು. ಏನಿದೆ ಅದನ್ನ ಹೇಳಬೇಕು. ಅದು ಎಲ್ಲರೂ ಇರಲ್ಲ. ಬನ್ನಿ ಮೇಡಮ್, ಬರೋದಾ? ಥ್ಯಾಂಕ್ ಯು. ಸೆಪ್ಟೆಂಬರ್ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ? ನಿಮ್ಮ ಕಡೆಯಿಂದ ಯಾರನ್ನಾದ್ರೂ ರೆಫರ್ ಮಾಡಿದ್ರು ಅಂತ? ನಾನು ಒಂದಿಬ್ಬರನ್ನ ಮಾಡಿದ್ದೆ. ಅದು ಅವ್ರನ್ನ ಏನು ಡಿಸಿಷನ್ ತೊಗೊಂಡಿದಾರೋ ಗೊತ್ತಿಲ್ಲ. ಆಮೇಲೆ ಬಿಗ್ ಬಾಸ್ ಅನ್ನೋ ವೇದಿಕೆ ಹೆಂಗೆ ಅಂದರೆ ಸುದೀಪ್ ಸರ್ಗೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಬರೋವರೆಗೂ ಕಂಟೆಸ್ಟೆಂಟ್ಸ್ ಯಾರು ಅಂತ ಗೊತ್ತಾ ನಮಗೆ ಇಲ್ಲಿಂದ ಗೊತ್ತಾಗುತ್ತೆ. ತುಂಬ ಅದೊಂಥರ ಸೀಕ್ರೆಟಿವ್ ಆಗಿ ಮಾಡುವಂಥ ಒಂದು ಮಿಷಿನ್ ಅದು. ಸೊ ಬರಲಿ, ಬಟ್ ಈ ಸತಿ ಬರೋರು ಲೆಟ್ ದ ವರ್ತ್ ಬಿ ಇನ್ಸೈಡ್ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಸುದೀಪ್ ಸರ್ 11th ಸೀಸನ್ನೇ ಲಾಸ್ಟು ಅಂತ ಹೇಳಿದವರು ತಿರ್ಗಾ 12th ಸೀಸನ್ ಮಾಡ್ತಾ ಇದ್ದಾರೆ. ಈ ಸತಿ ಟೀಮ್ಗೆ ತುಂಬ ಜವಾಬ್ದಾರಿ ಇದೆ. ಸುಮ್ಮನೆ ಯಾರ್ಯಾರನ್ನೋ ಮುಂದೆ ತಂದಿಸಿ ನಿಲ್ಲಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಲೆಟ್ ದ ವರ್ತ್ ಆ್ಯಂಡ್ ದ ಟಫೆಸ್ಟ್ ಕಂಟೆಸ್ಟೆಂಟ್, ಆಮೇಲೆ ಆ ಶೋಗೆ ಜಸ್ಟಿಸ್ ಕೊಡುವಂಥ ಒಂದು ಕಂಟೆಸ್ಟೆಂಟ್ಸು ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ನಿಮ್ಮ ಥರನೇ ರಿಯಲ್ ಆಗಿ ಇರಲಿ ಅಂತ ಅಲ್ವಾ? ರಿಯಲ್ ಆಗಲ್ಲ, ಆ ಶೋಗೆ ಜಸ್ಟಿಸ್ ಕೊಡುವಂಥ ಕಂಟೆಸ್ಟೆಂಟ್ಸ್ ಇರಲಿ ಅಂತ ರಿಯಲ್ ಆಗೂ ಇರಬೇಕು. ಏನಿದೆ ಅದನ್ನ ಹೇಳಬೇಕು. ಅದು ಎಲ್ಲರೂ ಇರಲ್ಲ. ಬನ್ನಿ ಮೇಡಮ್, ಬರೋದಾ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ರಜತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.